ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದೀವಿ ಅಂತ ಅಂದರೆ 3 ಮೊಟ್ಟೆದು ಆಮ್ಲೆಟ್ ಮಾಡೋಣ ಅಂತ ಎಲ್ಲ ರೆಡಿ ಆಗಿದೆ. ಬನ್ನಿ ಇವಾಗ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಯಾವ್ಯಾವ ರೀತಿ ನಾವು ಟೇಸ್ಟಿ ಆಮ್ಲೆಟನ್ನು ಮಾಡೋದಂತ ಹೇಳ್ಕೊಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ. ಅದಕ್ಕೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇವಾಗ ಆ ಫುಡ್ ವ್ಲಾಗ್ನ ಶುರು ಮಾಡೋಣ. ನೋಡಿ ಗೈಸ್, ಹಂಚೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ, ಮತ್ತು ಎಣ್ಣೆ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ನೋಡ್ತಾ ಇರ್ಬೋದು ಈರುಳ್ಳಿ, ಉಪ್ಪು ಮತ್ತು ನಾವು ಖಾರದ ಪುಡಿಯನ್ನು ಮಿಕ್ಸ್ ಮಾಡಲಿಕ್ಕೆ ಅಂತ ನಮಗೆ ಎಷ್ಟು ಬೇಕೋ ಟೇಸ್ಟಿಗೆ 3 ಮೊಟ್ಟೆಗೆ ಅಷ್ಟು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನೋಡ್ತಾ ಇದ್ದೀರಾ ಮೇನ್ ಬೇಕಾಗಿರೋದೇ ಮೊಟ್ಟೆ 3 ಮೊಟ್ಟೆ ರೆಡಿ ಇದೆ. ಇದಾದಮೇಲೆ ಈ ಮೊಟ್ಟೆಗಳನ್ನು ಒಡೆದ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬನ್ನಿ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅಂತ ನೋಡಿ. ಬನ್ನಿ ಗೈಸ್, ಇವಾಗ ಈ ಖಾರ ಪುಡಿ, ಉಪ್ಪು ಮತ್ತು ಈ ಈರುಳ್ಳಿಯನ್ನು ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀವಿ. ಇದನ್ನು ಮೊಟ್ಟೆಯನ್ನು ಒಡೆದ್ಬಿಟ್ಟು ಇವಾಗ ಹಾಕೋಣ. 1 ಮೊಟ್ಟೆ ಹಾಕಿದ್ದೀವಿ. ಇದನ್ನು ನೀಟಾಗಿ ಕಲಿಸ್ಬೇಕು ಗಾಯ್ಸ್, ಹಂಗಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ 1 ಮೊಟ್ಟೆ ಹಾಕಿದ್ದೀವಿ. ಇದು 2ನೇ ಮೊಟ್ಟೆ. ನೋಡಿ ಗಾಯ್ಸ್, 2 ಮೊಟ್ಟೆ ಇವಾಗ ಆ್ಯಡ್ ಆಯಿತು. ಇವಾಗ 3ನೇ ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. 3 ಮೊಟ್ಟೆನೂ ಹಾಕಾಯಿತು ಗೈಸ್. ಇವಾಗ ಏನು ಮಾಡೋದು ಅಂತ ಅಂದರೆ ಏನಿಲ್ಲ ಗೈಸ್, ಸಿಂಪಲ್ಲಾಗಿ ಹಿಂಗೆ ತೊಗೊಂಡ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಗೈಸ್. ಮಿಕ್ಸ್ ಇಟ್ ನೋಡಿ ಗೈಸ್, ಇವಾಗ ಮಿಕ್ಸ್ ಆಗಿದೆ. ನೋಡೋಕ್ಕಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಇರ್ಬೋದು, ಆದರೆ ಆಮ್ಲೆಟ್ ಒಯ್ದರೆ ಚೆನ್ನಾಗಿರುತ್ತೆ ಗೈಸ್. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆನಾ? ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಉಪ್ಪು, ಖಾರ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಏನಿಲ್ಲ ಗೈಸ್, ಇಲ್ಲಿ ಹಂಚು ಇದೆಯಲ್ಲ, ಈ ಹಂಚಿನಲ್ಲಿ ಹಾಕೋದು ಅಷ್ಟೇ. ಇವಾಗ ನೋಡಿ ಗೈಸ್, ಇವಾಗ ಏನಿಲ್ಲ, ಹಂಚು ಫುಲ್ ಕಾದ್ಬಿಟ್ಟಿದೆ. ಇವಾಗ ಏನು ಮಾಡಬೇಕು, ಸಿಂಪಲ್ಲಾಗಿ ಎಣ್ಣೆನ ಆ್ಯಡ್ ಮಾಡಬೇಕು. ಎಣ್ಣೆನ ನೀಟಾಗಿ ಹಚ್ಚಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಹಂಚನ್ನು ಈ ರೀತಿ ಮಾಡೋಣ. ಇವಾಗ ಸಿಂಪಲ್ಲಾಗಿ ಏನಿಲ್ಲ ಗೈಸ್, ಇದನ್ನು ತಗೋಬೇಕು, ಈ ಥರ ಹಾಕೋದಷ್ಟೆ. ಶೇಪ್ ಕರೆಕ್ಟಾಗಿ ಬರೋಲ್ಲ ಗೈಸ್, ಇರಲಿ, ಹೆಂಗಾದರೂ ಬರಲಿ, ನೋಡೋಣ. ಒಂದಿಷ್ಟು ದೊಡ್ಡದು ಇರಲಿ. ಇವಾಗ ನೋಡಿದ್ದೀರಾ ಗೈಸ್, ಇವಾಗ ಒಂದು ಆಮ್ಲೆಟನ್ನು ಈ ರೀತಿ ಆಗಿದೆ. ನೋಡೋಣ. ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಬೇಯೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನೀಟಾಗಿ ಅದು ಒಂದು ಸ್ವಲ್ಪ ಬೆಂದಾದಮೇಲೆ ಈರುಳ್ಳಿ ಅದೆಲ್ಲ ಸ್ವಲ್ಪ ಬೇಯಬೇಕು ಗೈಸ್. ಅದಾದಮೇಲೆ ತೆಗೆದುಬಿಟ್ಟು ತಿನ್ನೋದೇ ಅಷ್ಟೇ ಬಾಕಿ.